ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ಗಂಗಾ ತೀರದಲ್ಲಿದ್ದ ಇಂದ್ರ ನಾರದರ ಬಳಿಗೆ ಲಕ್ಷ್ಮಿಯು ಬಂದು ತಾನು ಸೇರತಕ್ಕ ಪುರುಷನಲ್ಲಿ ಇರಬೇಕಾದ ಗುಣಗಳನ್ನು, ತಾನು ಬಿಟ್ಟು ಹೋಗುವುದಕ್ಕೆ ಕಾರಣಗಳಾದ ದೋಷಗಳನ್ನು ಅವರಿಗೆ ತಿಳಿಸಿದುದು ಎಂಬ 235ನೆಯ ಅಧ್ಯಾಯಕ್ಕೆ ಸ್ವಾಗತ. ಆಗ ಯುಧಿಷ್ಠಿರನು, ಪಿತಾಮಹ, ಮನುಷ್ಯನಿಗೆ ಉಂಟಾಗತಕ್ಕ ಮೇಲ್ಮೆಗೂ ಅವನ ಅಧೋಗತಿಗೂ ಸೂಚಕವಾದ ಲಕ್ಷಣಗಳೇನು ಎಂಬುದನ್ನು ನನಗೆ ತಿಳಿಸಬೇಕು. ಹೀಗೆನ್ನಲು ಭೀಷ್ಮನು, ಧರ್ಮರಾಜ, ಕೇಳು. ಮನುಷ್ಯನಿಗೆ ಮುಂದೆ ಕಾಣತಕ್ಕ ವೃದ್ಧಿ ಕ್ಷಯಗಳನ್ನೆಲ್ಲ ಅವನ ಮನಸ್ಸೇ ತಿಳಿಸುವುದು. ಇದೇ ವಿಷಯದಲ್ಲಿ ಹಿಂದೆ ಶ್ರೀದೇವಿಗೂ ಇಂದ್ರನಿಗೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದುಂಟು. ಅದನ್ನೇ ನಿನಗೆ ತಿಳಿಸುವೆನು. ತೇಜಸ್ಸಿನಲ್ಲಿ ಬ್ರಹ್ಮ ಸಮಾನನಾಗಿ ಪಾಪಲೇಶವಿಲ್ಲದವನಾಗಿ ಮಹಾ ತಪಸ್ವಿ ಎನಿಸಿಕೊಂಡ ನಾರದನು ತನ್ನ ತಪೋಮಹಿಮೆಯಿಂದ ಇಹ ಪರಗಳೆರಡನ್ನು ಏಕಕಾಲದಲ್ಲಿಯೇ ಕಾಣಬಲ್ಲವನಾಗಿದ್ದನು. ಅವನು ಲೋಕ ಸಂಚಾರವನ್ನು ಮಾಡುತ್ತಿರುವಾಗ ಒಮ್ಮೆ ಬೆಳಗಿನ ಜಾವದಲ್ಲಿಯೇ ಎದ್ದು ಧ್ರುವದ್ವಾರದಲ್ಲಿ ಉತ್ಪನ್ನವಾಗಿ ಶ್ರೀಮನ್ನಾರಾಯಣನ ಪಾದಮೂಲದಿಂದ ಹೊರಟ ಗಂಗಾ ನದಿಯಲ್ಲಿ ಸ್ನಾನಕ್ಕಾಗಿ ಇಳಿದನು. ಆ ಗಂಗಾ ತೀರದ ರಮಣೀಯತೆಯನ್ನು ಕೇಳಬೇಕೆ? ತೀರದಲ್ಲಿ ಸುವರ್ಣಮಯವಾದ ಮರಗಳು, ಉಭಯ ಪಾರ್ಶ್ವಗಳಲ್ಲಿಯೂ ಸಾಲೆ, ತಾಳೆ, ಅಶ್ವಕರ್ಣಿ, ಚಂದನ ಮೊದಲಾದ ಮರದ ಸಾಲುಗಳು, ಪುಷ್ಪಗಳಿಂದ ಶೋಭಿಸುವ ನಾನಾ ಜಾತಿಯ ಹೂಗಿಡಗಳು, ಹಂಸ ಕಾರಂಡವಾದಿ ಜಲಪಕ್ಷಿಗಳು ಈ ಸನ್ನಿವೇಶವನ್ನು ನೋಡುತ್ತಾ ಸಂತೋಷದಿಂದ ಆ ನದಿಯ ಮಧ್ಯದಲ್ಲಿರುವ ಒಂದು ಮರಳು ದಿಣ್ಣೆಗೆ ಹೋಗಿ ಅಲ್ಲಿ ದೇವತೆಗಳಿಗೆ ತರ್ಪಣವನ್ನು ಮಾಡಿ ಸೂರ್ಯನನ್ನು ಕುರಿತು ತದೇಕ ಧ್ಯಾನದಿಂದ ಜಪ ಮಾಡುತ್ತಿದ್ದನು. ಇದೇ ಸಮಯಕ್ಕೆ ಸಹಸ್ರಾಕ್ಷನಾದ ಇಂದ್ರನು ಸ್ನಾನಕ್ಕಾಗಿ ಆ ನದಿ ತೀರಕ್ಕೆ ಬಂದನು. ಇಂದ್ರನು ತನ್ನ ಸ್ನಾನ ಜಪಗಳನ್ನು ಮುಗಿಸಿಕೊಂಡು ನಾರದನಿದ್ದ ಸುವರ್ಣಮಯವಾದ ಆ ಮರಳು ದಿಣ್ಣೆಯಲ್ಲಿಯೇ ಬಂದು ಕುಳಿತನು. ಆಗ ಅವರಿಬ್ಬರು ಹಿಂದೆ ದೇವರ್ಷಿಗಳು ಹೇಳಿದ ಪುಣ್ಯ ಕಥೆಗಳನ್ನು ಒಬ್ಬರಿಗೊಬ್ಬರು ಹೇಳುತ್ತಲೂ ಕೇಳುತ್ತಲೂ ಇದ್ದರು. ಹೀಗೆ ಅವರು ಮಾತಾಡುತ್ತಿದ್ದಾಗಲೇ ಉದಿಸುವ ಸೂರ್ಯನ ಕಿರಣಗಳು ಸುತ್ತಲೂ ಪ್ರಸರಿಸಿರುವುದನ್ನು ಕಂಡರು. ಸೂರ್ಯನ ಪೂರ್ಣ ಬಿಂಬವನ್ನು ಕಂಡೊಡನೆ ಇಬ್ಬರು ಎದ್ದು ನಿಂತು ಉಪಸ್ಥಾನವನ್ನು ಮಾಡಿದರು. ಇಷ್ಟರಲ್ಲಿ ಆಕಾಶದಲ್ಲಿ ಸೂರ್ಯನು ಉದಯಿಸಿದ ದಿಕ್ಕಿಗೆ ಎದಿರಾಗಿ ಎರಡನೇ ಸೂರ್ಯೋದಯವಾದಂತೆ ಪ್ರಕಾಶಮಾನವಾಗಿ ಅನೇಕ ಜ್ಯೋತಿರ್ಗಣಗಳಿಂದ ಆವೃತವಾದ ದೊಡ್ಡ ಜ್ಯೋತಿಯೊಂದು ಕಾಣಿಸಿತು. ಆ ಜ್ಯೋತಿಯು ನೆಟ್ಟಗೆ ಆ ಇಂದ್ರ ನಾರದರಿಗೆ ಎದಿರಾಗಿಯೇ ಬರುತ್ತಾ ಎಣೆಯಿಲ್ಲದ ತನ್ನ ಪ್ರಭೆಯಿಂದ ಮೂರು ಲೋಕಗಳನ್ನು ಬೆಳಗುವಂತೆ ತೋರುತ್ತಿದ್ದಿತು. ಗರುಡನಿಂದಲೂ ಸೂರ್ಯನಿಂದಲೂ ಅಲಂಕೃತವಾದ ಸಾಕ್ಷಾತ್ ವಿಷ್ಣುವಿನ ರಥವನ್ನೇರಿ ಆ ತೇಜಸ್ಸು ತಮ್ಮ ಸಮೀಪಕ್ಕೆ ಬರುವುದನ್ನು ಕಂಡೊಡನೆ ಇಂದ್ರ ನಾರದರಿಬ್ಬರು ಥಟ್ಟನೆ ಮೇಲೆದ್ದು ಆ ವಿಮಾನದ ಮುಂದೆ ಬದ್ಧಾಂಜಲಿಗಳಾಗಿ ನಿಂತರು. ಅದ್ಭುತವಾದ ಆ ವಿಮಾನವನ್ನು ಆಶ್ಚರ್ಯದಿಂದ ಅವರು ನೋಡಿದಾಗ ಅದರಲ್ಲಿ ಒಂದು ಸ್ತ್ರೀ ವ್ಯಕ್ತಿ ಮಾತ್ರ ಕಾಣಿಸಿತು. ಅವಳ ಸುತ್ತಲೂ ಅಪ್ಸರಸಿಯರು ಸೇವೆ ಮಾಡುವರು. ಅವಳ ತೇಜಸ್ಸು ಅಗ್ನಿ ಪ್ರಭೆಗೂ ಸೂರ್ಯ ಬಿಂಬಕ್ಕೂ ಸಮಾನವಾಗಿರುವುದು. ಅವರೆಲ್ಲರ ಆಭರಣಗಳು ನಕ್ಷತ್ರದಂತೆ ಶೋಭಿಸುತ್ತಿರುವವು. ಅವಳ ಕಂಠದಲ್ಲಿ ಮುತ್ತಿನ ಹಾರದಂತಿರುವ ಪುಷ್ಪಹಾರವು ಕಾಣಿಸುವುದು. ಓ ಧರ್ಮರಾಜ, ಅಲ್ಲಿ ಬಂದ ಸ್ತ್ರೀ ವ್ಯಕ್ತಿಯೇ ಲಕ್ಷ್ಮೀದೇವಿ ಎಂದು ತಿಳಿ. ಪದ್ಮವಾಸಿನಿಯಾದ ಆ ಶ್ರೀದೇವಿಯು ಇಂದ್ರ ನಾರದರನ್ನೇ ನೋಡುತ್ತಾ ವಿಮಾನದಿಂದಿಳಿದು ಅವರಿಗೆ ಎದಿರಾಗಿ ಬಂದಳು. ಇವರಿಬ್ಬರು ಅವಳಿಗೆ ಅಭಿವಾದನವನ್ನು ಮಾಡಿ ತಮ್ಮ ತಮ್ಮ ಹೆಸರನ್ನು ತಿಳಿಸಿ ಕೈಮುಗಿದು ನಿಂತರು. ಇಂದ್ರನು ಅವಳಿಗೆ ಪೂಜೋಪಚಾರವನ್ನು ಮಾಡಿದ ಮೇಲೆ ಅವಳನ್ನು ನೋಡಿ, ಅಮ್ಮ, ನೀನು ಯಾರು? ಯಾವ ಉದ್ದೇಶದಿಂದ ಇಲ್ಲಿಗೆ ಬಂದೆ? ಎಲ್ಲಿಂದ ಬರುತ್ತಿರುವೆ? ಎಲ್ಲಿಗೆ ಹೋಗುತ್ತಿರುವೆ ಎನ್ನಲು ಶ್ರೀದೇವಿಯು, ಅಯ್ಯ, ತ್ರೈಲೋಕ್ಯದ ಚರಾಚರಗಳೆಲ್ಲವೂ ಯಾವಳನ್ನು ಪಡೆಯುವುದಕ್ಕಾಗಿ ಯತ್ನಿಸುತ್ತಿರುವವು. ಆ ಪ್ರಜೆಗಳ ಸೌಖ್ಯಕ್ಕಾಗಿ ಕಮಲದಿಂದ ಹೊರಟ ಲಕ್ಷ್ಮೀದೇವಿಯು ನಾನೇ. ನನ್ನನ್ನೇ ಶ್ರೀದೇವಿಯೆಂದು ವಿಭೂತಿಯೆಂದು ಹೇಳುವರು. ಶ್ರದ್ಧೆ, ಮೇಧೆ, ಸಂಪತ್ತು, ವಿಜಯೆ, ಸ್ಥಿತಿ, ಧೃತಿ, ಸಿದ್ಧಿ, ವಿಭವೆ ಎಂಬಿವೆಲ್ಲವೂ ನಾನೇ ಆಗಿರುವೆನು. ಸ್ವಾಹ ಸ್ವಧೆಗಳು ನಾನೇ. ಸಂಸ್ತುತಿ, ನಿಯತಿ, ಕೃತಿಗಳೆಂಬುವು ನಾನೇ. ಇವೆಲ್ಲವೂ ನನ್ನ ಹೆಸರುಗಳು. ನಾನು ವಾಸಿಸತಕ್ಕ ಸ್ಥಳಗಳಾವುವು ಎಂದರೆ ಜಯಶೀಲರು, ಧಾರ್ಮಿಕರು ಆದ ರಾಜರ ಸೇನಾ ಮುಖಗಳಲ್ಲಿಯೂ ಅವರ ಧ್ವಜಾಗ್ರಗಳಲ್ಲಿಯೂ ಅವರ ದೇಶಗಳಲ್ಲಿಯೂ ನಗರಗಳಲ್ಲಿಯೂ ನಾನು ವಾಸಿಸುವೆನು.
ಯುದ್ಧದಲ್ಲಿ ಹಿಮ್ಮೆಟ್ಟಿದ ಶೂರರಲ್ಲಿಯೂ ನಾನು ಯಾವಾಗಲೂ ವಸಿಸುವೆನು. ಧರ್ಮಶೀಲರು, ಶ್ರೀಮಂತರು, ಬ್ರಾಹ್ಮಣ ಭಕ್ತರು, ವಿನಯ ಸಂಪನ್ನರು, ದಾನಶೀಲರು ಇಂತಹವರಲ್ಲಿಯೂ ನಾನು ನಿತ್ಯ ವಾಸ ಮಾಡುವೆನು. ಇದಕ್ಕೆ ಮೊದಲು ಅಸುರರು ಸತ್ಯ ಧರ್ಮಗಳಲ್ಲಿ ನೆಲೆಗೊಂಡಿದ್ದರು. ಅದುವರೆಗೆ ನಾನು ಅವರಲ್ಲಿ ನೆಲೆಸಿದ್ದೆನು. ಈಗೀಗ ಅವರಲ್ಲಿ ಆ ಗುಣಗಳು ತಪ್ಪಿಹೋದುದರಿಂದ ಇನ್ನು ಮೇಲೆ ನಿನ್ನಲ್ಲಿ ಇರಬೇಕೆಂದು ಬಂದೆನು ಎಂದಳು. ಆಗ ಇಂದ್ರನು, ಅಮ್ಮ, ದೈತ್ಯರಲ್ಲಿ ಯಾವ ಒಳ್ಳೆ ನಡತೆಯನ್ನು ಕಂಡು ನೀನು ಅವರಲ್ಲಿ ಇರುತ್ತಿದ್ದೆ, ಈಗ ಯಾವ ದೋಷವನ್ನು ಕಂಡು ಅವರನ್ನು ನೀನು ಬಿಟ್ಟು ಬಂದೆ, ಈ ಅಂಶವನ್ನು ನನಗೆ ವಿವರವಾಗಿ ತಿಳಿಸಬೇಕು ಎನ್ನಲು ಶ್ರೀದೇವಿಯು ಹೇಳುತ್ತಾಳೆ, ದೇವೇಂದ್ರ, ಕೇಳು. ಸ್ವಧರ್ಮ ನಿರತರು, ಧೈರ್ಯಗೆಡದವರು, ಸದ್ಗತಿಯಲ್ಲಿ ಅಭಿರುಚಿಯುಳ್ಳವರು, ದಾನ, ಅಧ್ಯಯನ, ಯಜ್ಞ ಮೊದಲಾದ ವೈದಿಕ ಕಾರ್ಯಗಳಲ್ಲಿಯೂ, ಪಿತೃಪೂಜೆ, ದೇವಪೂಜೆ, ಗುರುಪೂಜೆ, ಅತಿಥಿ ಪೂಜೆ ಇವುಗಳಲ್ಲಿಯೂ ನಿರತರಾದವರು, ಇಂತಹವರಲ್ಲಿ ನಾನು ಯಾವಾಗಲೂ ವಾಸಿಸುತ್ತಿರುವೆನು. ಪೂರ್ವದಲ್ಲಿ ದಾನವರು ಎಷ್ಟೋ ಸದಾಚಾರ ಸಂಪನ್ನರಾಗಿದ್ದರು. ಅವರು ತಮ್ಮ ಮನೆಗಳನ್ನು ಚೆನ್ನಾಗಿ ಗುಡಿಸಿ ಶುದ್ಧವಾಗಿಡುತ್ತಿದ್ದರು. ಪತ್ನಿಯರನ್ನು ತಮ್ಮ ವಶದಲ್ಲಿ ಇರಿಸಿಕೊಂಡು ಅಗ್ನಿಹೋತ್ರಗಳನ್ನು, ಗುರು ಶುಶ್ರೂಷೆಗಳನ್ನು ಮಾಡುತ್ತಾ ದಾಂತರು, ಸತ್ಯವಾದಿಗಳು ಆಗಿದ್ದರು. ಮತ್ತು ಅವರು ಶ್ರದ್ಧಾಳುಗಳಾಗಿ ಕೋಪಕ್ಕೂ ಅಸೂಯೆಗೂ ಈಡಾಗದೆ ದಾನಶೀಲರಾಗಿದ್ದರು. ಮಕ್ಕಳನ್ನು, ಮಂತ್ರಿಗಳನ್ನು, ಭಾರ್ಯೆಯರನ್ನು ಮಾತ್ಸರ್ಯವಿಲ್ಲದೆ ಪೋಷಿಸುತ್ತಾ ಪರಸ್ಪರ ಕಲಹಕ್ಕೆ ಅವಕಾಶ ಕೊಡದೆ ಯುದ್ಧದರಲ್ಲಿ ತೃಪ್ತರಾಗಿ ಇತರರ ಸಂಪತ್ತಿಗಾಗಿ ಮತ್ಸರಿಸದೆ ಧೀರರಾಗಿದ್ದರು. ಸಮಯದಲ್ಲಿ ಕೊಡುವರು, ಕೆಲವು ಸಮಯದಲ್ಲಿ ಹಣವನ್ನು ಸಂಗ್ರಹಿಸುವರು. ದಯಾಳುಗಳಾಗಿ ಶೀಲ ಸಂಪನ್ನರಾಗಿದ್ದರು ಮತ್ತು ಎಲ್ಲರಲ್ಲಿಯೂ ಅನುಗ್ರಹ ಬುದ್ಧಿಯುಳ್ಳವರಾಗಿ ರುಜು ಸ್ವಭಾವವುಳ್ಳವರಾಗಿ ಜಿತೇಂದ್ರಿಯರಾಗಿದ್ದರು. ಭೃತ್ಯರನ್ನು, ಮಂತ್ರಿಗಳನ್ನು ಸಂತೋಷಪಡಿಸುತ್ತಿದ್ದರು. ಕೃತಜ್ಞತೆಯುಳ್ಳವರಾಗಿಯೂ ಪ್ರಿಯ ಭಾಷಿಗಳಾಗಿಯೂ ಇದ್ದರು. ಇತರರನ್ನು ಅವರವರ ಅಂತಸ್ತಿಗೆ ತಕ್ಕಂತೆ ಗೌರವಿಸುತ್ತಿದ್ದರು. ಅಕಾರ್ಯಕ್ಕೆ ನಾಚುತ್ತಾ ವ್ರತಗಳನ್ನು ನಿಯಮದಿಂದ ನಡೆಸುತ್ತಿದ್ದರು. ಪರ್ವಕಾಲಗಳಲ್ಲಿ ತಪ್ಪದೆ ಸ್ನಾನ ಮಾಡುವರು. ಚಂದನಾನುಲೇಪನಗಳನ್ನು, ಶುಭವಾದ ಅಲಂಕಾರಗಳನ್ನು ಧರಿಸುತ್ತಿದ್ದರು. ಉಪವಾಸಗಳನ್ನು, ತಪಸ್ಸನ್ನು ಮಾಡುತ್ತಾ ನಂಬಿಕೆಗೆ ಪಾತ್ರರಾಗಿ ವೇದ ಮಂತ್ರಗಳನ್ನು ಉಚ್ಚರಿಸುತ್ತಿದ್ದರು. ಸೂರ್ಯೋದಯ ಕಾಲದಲ್ಲಿಯಾಗಲಿ ಚಂದ್ರಾಸ್ತಮಯವಾದ ಮೇಲೆಯಾಗಲಿ ಅವರು ನಿದ್ರಿಸುತ್ತಿದ್ದವರಲ್ಲ. ರಾತ್ರಿಯಲ್ಲಿ ಯಾವಾಗಲೂ ಅವರು ಮೊಸರನ್ನು, ಅನ್ನದ ಅಗುಳನ್ನು ಭುಜಿಸುತ್ತಿರಲಿಲ್ಲ. ಬೆಳಿಗ್ಗೆ ಎದ್ದೊಡನೆ ತುಪ್ಪ ಮೊದಲಾದ ಮಂಗಳ ವಸ್ತುಗಳನ್ನು ನೋಡುತ್ತಾ ವೇದ ಮಂತ್ರಗಳನ್ನು ಪಠಿಸುತ್ತಿದ್ದರು. ಬ್ರಾಹ್ಮಣರನ್ನು ಪೂಜಿಸುವರು, ಧರ್ಮಯುಕ್ತವಾಗಿ ದಾನ ಮಾಡುವರು. ತಾವು ಪ್ರತಿಗ್ರಹಿಸುತ್ತಿರಲಿಲ್ಲ. ನಡುರಾತ್ರಿಯಲ್ಲಿ ಮಾತ್ರ ನಿದ್ರಿಸುವರೇ ಹೊರತು ಹಗಲು ಹೊತ್ತು ಯಾವಾಗಲೂ ನಿದ್ರೆ ಮಾಡುತ್ತಿರಲಿಲ್ಲ. ದೀನರು, ಅನಾಥರು, ವೃದ್ಧರು, ದುರ್ಬಲರು, ರೋಗಿಗಳು, ಹೆಂಗಸರು ಇಂತಹವರ ವಿಷಯದಲ್ಲಿ ಬಹಳ ದಯಾಳುಗಳಾಗಿ ತಮ್ಮಲ್ಲಿ ಇದ್ದುದನ್ನು ಹಂಚುತ್ತಿದ್ದರು. ಹೀಗೆ ಅವರು ಧರ್ಮ ಮಾರ್ಗವನ್ನು ಬಿಡದೆ ನಡೆಯುತ್ತಿದ್ದುದರಿಂದ ಅವರಿಗೆ ಅಷ್ಟರವರೆಗೆ ಕಾಲವು ಸುಖವಾಗಿ ನಡೆದು ಬಂದಿತು. ಆ ಕಾಲದಲ್ಲಿ ಅವರು ಭಯಾರ್ತರನ್ನು, ದುಃಖಿತರನ್ನು, ವ್ಯಾಕುಲಗೊಂಡವರನ್ನು, ರೋಗಿಷ್ಠರನ್ನು, ಸ್ವತ್ತನ್ನು ಕಳೆದುಕೊಂಡು ಕಷ್ಟಕ್ಕೆ ಈಡಾದವರನ್ನು ದಯೆಯಿಂದ ವಿಚಾರಿಸಿ ಉಚಿತ ಸಹಾಯದಿಂದ ಸಮಾಧಾನಗೊಳಿಸುತ್ತಿದ್ದರು. ಒಬ್ಬರನ್ನೊಬ್ಬರು ಹಿಂಸಿಸದೆ ಧರ್ಮವನ್ನೇ ಅನುಸರಿಸುತ್ತಿದ್ದರು. ಉಚಿತ ಕಾರ್ಯಗಳನ್ನು ಬಿಡದೆ ಒಬ್ಬರಿಗೊಬ್ಬರು ಅನುಕೂಲರಾಗಿ ಗುರುವೃದ್ಧರನ್ನು ಸೇವಿಸುತ್ತಿದ್ದರು. ದೇವತೆಗಳನ್ನು, ಪಿತೃಗಳನ್ನು, ಗುರುಗಳನ್ನು, ಅತಿಥಿಗಳನ್ನು ಪೂಜಿಸಿ ಅವರಿಗೆ ಕೊಟ್ಟು ಮಿಕ್ಕ ವಿಶೇಷಾನ್ನವನ್ನೇ ಭುಜಿಸುತ್ತಿದ್ದರು. ಸತ್ಯವನ್ನು, ತಪಸ್ಸನ್ನು ತಮಗೆ ಆಧಾರವಾಗಿ ಭಾವಿಸುತ್ತಿದ್ದರು. ಉತ್ತಮವಾದ ಆಹಾರವನ್ನು ಅವರು ತಾವೊಬ್ಬರೇ ಭುಜಿಸುತ್ತಿರಲಿಲ್ಲ. ಪರಸ್ತ್ರೀಯರನ್ನು ಕಣ್ಣೆತ್ತಿಯೂ ನೋಡುತ್ತಿರಲಿಲ್ಲ. ಸಮಸ್ತ ಭೂತಗಳನ್ನು ತಮ್ಮಂತೆಯೇ ಭಾವಿಸಿ ದಯೆಯನ್ನು ತೋರಿಸುತ್ತಿದ್ದರು. ನಿರಾಶ್ರಯವಾದ ಆಕಾಶದಲ್ಲಿಯಾಗಲಿ, ಪಶುಗಳಲ್ಲಿಯಾಗಲಿ, ಅನುಚಿತ ಸ್ತ್ರೀಯೋನಿಯಲ್ಲಾಗಲಿ, ಅಪರ್ವ ಕಾಲಗಳಲ್ಲಿಯಾಗಲಿ ಅವರು ತಮ್ಮ ಇಂದ್ರಿಯವನ್ನು ಎಂದಿಗೂ ವ್ಯರ್ಥ ಮಾಡುತ್ತಿರಲಿಲ್ಲ. ಸತ್ಯ, ದಾನ, ತಪಸ್ಸು, ಶೌಚ, ಸಾಮರ್ಥ್ಯ, ರುಜುತ್ವ, ಉತ್ಸಾಹ, ನಿರಹಂಕಾರ, ಮೈತ್ರಿ, ಸತ್ಯ, ದಯೆ, ಕಠಿಣ ವಾಕ್ಯವನ್ನು ಆಡದಿರುವುದು, ಮಿತ್ರರಿಗೆ ದ್ರೋಹ ಮಾಡದಿರುವುದು ಇಂತಹ ಎಲ್ಲ ಉತ್ತಮ ಗುಣಗಳು ಅವರಲ್ಲಿ ಯಾವಾಗಲೂ ಕಾಣುತ್ತಿದ್ದವು. ತೂಕಡಿಕೆ, ನಿದ್ರೆ, ಪ್ರೀತಿ, ಅಸೂಯೆ, ಅದೂರ ದೃಷ್ಟಿ, ಅನುತ್ಸಾಹ, ವ್ಯಸನ, ಆಸೆ ಈ ಮೊದಲಾದ ದುರ್ಗುಣಗಳು ಅವರನ್ನು ಮುಟ್ಟುತ್ತಲೇ ಇರಲಿಲ್ಲ. ಇಂತಹ ಸುಗುಣಗಳಿದ್ದುದರಿಂದ ನಾನು ಆ ದಾನವರಲ್ಲಿ ಮೊದಲು ವಾಸ ಮಾಡುತ್ತಿದ್ದೆನು.
ಪ್ರಜಾ ಸೃಷ್ಟಿಯಾದುದು ಮೊದಲು. ಆ ದಾನವರಲ್ಲಿ ಮೊದಲಿದ್ದ ಗುಣಗಳು ಮಾರ್ಪಡುವವರೆಗೂ ನಾನು ಅಲ್ಲಿಯೇ ಇರುತ್ತಿದ್ದೆನು. ಆಮೇಲೆ ಕಾಲ ವ್ಯತ್ಯಾಸದಿಂದ ಅವರಲ್ಲಿ ಮೊದಲಿದ್ದ ಆ ಗುಣಗಳೆಲ್ಲ ಬದಲಾಗಿಸುತ್ತಾ ಬಂದವು. ಕಾಮ ಕ್ರೋಧಗಳು ತಲೆ ಎತ್ತಿದವು. ಧರ್ಮವು ಸಡಿಲುತ್ತಾ ಬಂದಿತು. ಅವರ ಮೊದಲಿನ ನಡತೆಯೆಲ್ಲ ಮಾರ್ಪಟ್ಟು ಹೋಯಿತು. ಸಭಾಸದರು, ವೃದ್ಧರು ಆದ ಸತ್ಪುರುಷರು ಏನಾದರೂ ಸತ್ಕತೆಗಳನ್ನು ಹೇಳುತ್ತಿರುವಾಗ ಇವರು ಅವರನ್ನು ಹಾಸ್ಯ ಮಾಡಿ ನಗಲಾರಂಭಿಸಿದರು. ವೃದ್ಧರನ್ನು, ಗುರುಗಳನ್ನು ನೋಡಿ ಅವರ ಮೇಲೆ ಕರುಬುತ್ತಿದ್ದರು. ದೊಡ್ಡವರು ಬಂದಾಗಲೂ ಚಿಕ್ಕವರು ಕುಳಿತಿದ್ದ ಸ್ಥಳವನ್ನು ಬಿಟ್ಟು ಏಳುತ್ತಿರಲಿಲ್ಲ. ಅಂತಹವರನ್ನು ಕಂಡೊಡನೆ ಮೇಲೆದ್ದು ಅಭಿವಾದನ ಮಾಡಿ ಪೂಜಿಸುತ್ತಿದ್ದ ತಮ್ಮ ಪದ್ಧತಿಯನ್ನು ಸಂಪೂರ್ಣವಾಗಿ ಬಿಟ್ಟರು. ತಂದೆ ಇದ್ದಾಗಲೇ ಮಗನು ತಾನೇ ಸ್ವತಂತ್ರನಾಗಿ ಸರ್ವಮಾನ್ಯನಾಗಿ ನಡೆಯುತ್ತಿದ್ದ ತಂದೆ ಇದ್ದಾಗಲೇ ಮಗನು ತಾನೇ ಸ್ವತಂತ್ರನಾಗಿ ಸರ್ವಮಾನ್ಯನಾಗಿ ನಡೆಯುತ್ತಿದ್ದನು. ತಮ್ಮ ಶತ್ರುಗಳಲ್ಲಿಯೇ ತಾವು ಸೇವೆ ಮಾಡತೊಡಗಿ ಅದರಿಂದ ತಮಗುಂಟಾದ ಪದವಿಯನ್ನು ಲಜ್ಜೆಯಿಲ್ಲದೆ ಹೇಳಿಕೊಳ್ಳುತ್ತಿದ್ದರು. ಧರ್ಮವನ್ನು ಯೋಚಿಸದೆ ನಿಂದ್ಯ ಕಾರ್ಯಗಳಲ್ಲಿ ಪ್ರವರ್ತಿಸಿ ಹೆಚ್ಚು ಹಣವನ್ನು ಗಳಿಸುತ್ತಿದ್ದರು. ಹಣದಾಸೆಯೊಂದೇ ಅವರಿಗೆ ಪ್ರಬಲವಾಗಿದ್ದಿತು. ನಿಂದಿತ ಮಾರ್ಗದಲ್ಲಿ ಹಣವನ್ನು ಸಂಪಾದಿಸಿದವರಿಗೆ ಅವರಲ್ಲಿ ಗೌರವವು ಹೆಚ್ಚುತ್ತಿದ್ದಿತು. ರಾತ್ರಿ ಹೊತ್ತೆಲ್ಲ ದೊಡ್ಡ ಕೂಗಾಟದಿಂದ ಗದ್ದಲ ಮಾಡುತ್ತಿದ್ದರು. ಅವರ ಅಗ್ನಿಹೋತ್ರಗಳೆಲ್ಲವೂ ಮೊದಲಿನಂತೆ ಪ್ರಕಾಶವಿಲ್ಲದೆ ಮಂದವಾಗಿದ್ದವು. ಮಕ್ಕಳು ಹೆತ್ತ ತಂದೆಯರನ್ನು, ಸ್ತ್ರೀಯರು ತಮ್ಮ ಪತಿಗಳನ್ನು ಲಕ್ಷ್ಯ ಮಾಡದೆ ಅವರ ಮಾತನ್ನು ಅತಿಕ್ರಮಿಸಿ ನಡೆಯುತ್ತಿದ್ದರು. ಅವರಿಗೆ ತಾಯಿ, ತಂದೆ, ಗುರು, ಅತಿಥಿ, ಆಚಾರ್ಯನೆಂಬ ಗೌರವವೆಲ್ಲ ಬಿಟ್ಟು ಹೋಗಿ ಹೆಮ್ಮೆಯಿಂದ ಯಾರನ್ನೂ ಲಕ್ಷ್ಯ ಮಾಡುತ್ತಿರಲಿಲ್ಲ. ಮಕ್ಕಳನ್ನು ಪೋಷಿಸದೆ ಬಿಟ್ಟರು. ಭಿಕ್ಷೆ, ಬಲಿ ಮೊದಲಾದ ಒಂದು ಇಲ್ಲದೆ ತಮ್ಮ ಹೊಟ್ಟೆ ತುಂಬುವುದರಲ್ಲಿಯೇ ಆತುರವುಳ್ಳವರಾಗಿದ್ದರು. ಅವರಲ್ಲಿ ಅಡುಗೆ ಮಾಡುತ್ತಿದ್ದವರು ಕೂಡ ಮನೋವಾಕ್ಕಾಯಗಳಲ್ಲಿ ಸ್ವಲ್ಪವೂ ಶುಚಿತ್ವವಿಲ್ಲದೆ ಅಸಭ್ಯವಾದ ಆಚಾರದಲ್ಲಿದ್ದರು. ಭಕ್ಷ್ಯಗಳೊಂದನ್ನು ಮುಚ್ಚಿಡುತ್ತಿರಲಿಲ್ಲ. ಮಕ್ಕಳು ನೋಡುತ್ತಿರುವಾಗಲೂ ಅವುಗಳ ಕೈಗೆ ಸ್ವಲ್ಪವನ್ನು ಕೊಡದೆ ದೊಡ್ಡವರು ತಾವೇ ತಿಂದು ಬಿಡುತ್ತಿದ್ದರು. ಅವರಲ್ಲಿ ಒಬ್ಬನಿಗೆ ಒಬ್ಬನೇ ದಾಸನು, ಇಬ್ಬರು ದಾಸಿಯರು, 3 ಹಸುಗಳು ಇರುತ್ತಿದ್ದವು. ಕೆಲವರಿಗೆ 4 ಮೇಕೆಗಳು, ಕೆಲವರಿಗೆ 5 ಎಮ್ಮೆಗಳು ಇದ್ದವು. ಕೆಲವರಲ್ಲಿ 6 ಕುದುರೆಗಳು, ಕೆಲವರಲ್ಲಿ 7 ಆನೆಗಳು ಇರುತ್ತಿದ್ದವು. ರಾತ್ರಿಯಲ್ಲಿ ಅವರು ಮೊಸರನ್ನವನ್ನು ಭುಜಿಸದೆ ಬಿಡುತ್ತಿರಲಿಲ್ಲ. ಕರು ಹಾಕಿದ 10 ದಿನಗಳೊಳಗಾಗಿ ಹಸುಗಳ ಹಾಲನ್ನು ಕರೆದು ಕುಡಿಯುತ್ತಿದ್ದರು. ಹೊತ್ತಿಗೆ ಸರಿಯಾಗಿ ಮತ್ತು ಅಳತೆಗೆ ಸರಿಯಾಗಿ ಹಾಲು ಕರೆಯುತ್ತಿರಲಿಲ್ಲ. ಕರುಗಳಿಗೆ ಸ್ವಲ್ಪವೂ ಹಾಲನ್ನು ಬಿಡದೆ ತಾವೇ ಕರೆದು ಕುಡಿದು ಬಿಡುತ್ತಿದ್ದರು. ಅನಾಥೆಯಾದ ಹೆಂಡತಿಯನ್ನು ಯಾವಾಗಲೂ ಹೊಡೆದು ಬಡಿದು ಹಿಂಸಿಸುತ್ತಿದ್ದರು. ಬ್ರಾಹ್ಮಣರು ನಾಚಿಕೆಯಿಲ್ಲದೆ ಶೂದ್ರಾನ್ನದಿಂದ ಹೊಟ್ಟೆ ಹೊರೆಯುತ್ತಿದ್ದರು. ಗೃಹಿಣಿಯಾದ ಹೆಂಗಸು ಮನೆಯಲ್ಲಿ ಚೆಲ್ಲಿದ ಧಾನ್ಯದ ಕಾಳುಗಳನ್ನು ಲಕ್ಷ್ಯ ಮಾಡುತ್ತಿರಲಿಲ್ಲ. ಮನೆಯಲ್ಲಿ ಬೆಕ್ಕು, ನಾಯಿ, ಕೋಳಿ ಇವುಗಳನ್ನು ಸಾಕುತ್ತಾ ಅವುಗಳೊಡನೆ ಆಟವಾಡುತ್ತಿದ್ದರು. ಅವರ ಮನೆಯಲ್ಲಿ ಮುಳ್ಳು ಗಿಡಗಳು, ಯಾಗಕ್ಕೆ ಬೇಕಾದ ಗಿಡಗಳು, ಅವರೇ ಮೊದಲಾದ ಕುಡಿಗಳು ಬೆಳೆಯಲಾರಂಭಿಸಿದವು. ಪ್ರತಿದಿನವೂ ಮನೆಯ ಬಾಗಿಲಲ್ಲಿಯೇ ಸ್ನಾನ ಮಾಡುವರು. ಪರ್ವಕಾಲದಲ್ಲಿ ಸಂಭೋಗಿಸುವರು. ರಾತ್ರಿಯಲ್ಲಿ ಎಳ್ಳನ್ನು ತಿನ್ನುವರು. ಎಣ್ಣೆ ಎರೆದು ಸ್ನಾನ ಮಾಡಿದೊಡನೆ ಮಲಗುವರು. ತಾರೆ, ಹೊಂಗೆ ಈ ಗಿಡಗಳ ನೆಳಲಲ್ಲಿ ಮಲಗುವರು. ನೇಗಿಲೆಯ ಹೂಗಳನ್ನು ಮುಡಿಯುವರು. ತಾವರೆಯ ಬೀಜಗಳನ್ನು ತಿನ್ನುವರು. ಹೂಗಳನ್ನು ಕಂಡೊಡನೆ ಮೂಸಿ ನೋಡುವರು. ಸಕಾಲಕ್ಕೆ ಭೋಜನ ಮಾಡುತ್ತಿರಲಿಲ್ಲ. ಅವರಲ್ಲಿ ವಿಷ್ಣು ದ್ವೇಷವು ಹೆಚ್ಚಿತು. ಆತನ ಮಹಿಮೆಯನ್ನು ನಿಂದಿಸತೊಡಗಿದರು. ಮೊದಲಿನಂತೆ ಅವರ ಮನೆಯಲ್ಲಿ ಹೋಮ ಧೂಮಗಳಿಲ್ಲ, ವೇದ ಘೋಷಗಳಿಲ್ಲ, ಯಾಗಗಳಿಲ್ಲ, ಆಚಾರ್ಯ ಶಿಷ್ಯರೆಂಬ ಭಾವನೆಯೂ ಇಲ್ಲ. ವಿಷ್ಣುವನ್ನು ನಿರಾಕರಿಸಿ ಪಾಷಂಡಿಗಳನ್ನು ಆಶ್ರಯಿಸುವರು. ಹವ್ಯ ಕವ್ಯದ ಚಿಂತೆಯೇ ಅವರಿಗಿಲ್ಲ. ಅವರಿಗೆ ಜ್ಞಾನ ಅಧ್ಯಯನಗಳಲ್ಲಿಯೂ ರುಚಿಯಿಲ್ಲ. ದೇವತೆಗಳ ಮತ್ತು ಬ್ರಾಹ್ಮಣರ ಧನವನ್ನು ಸಂಗ್ರಹಿಸುವುದರಲ್ಲಿ ಅವರಿಗೆ ಆಸೆ ಹೆಚ್ಚಾಗಿತು. ಅವರ ದೇವಾಲಯದಲ್ಲಿ ಸ್ತುತಿ ಪಾಠಗಳು, ಮಂಗಳ ವಾದ್ಯಗಳು ನಿಲ್ಲಿಸಲ್ಪಟ್ಟವು. ಎಲ್ಲಿ ಹೋದ ಧಾನ್ಯದ ಕಾಳುಗಳನ್ನು ಗಮನಿಸುವವರಿಲ್ಲದೆ ಕಾಗೆಗಳು, ಇಲಿಗಳು ಅವನ್ನು ತಿನ್ನುತ್ತಿದ್ದವು. ಹಾಲನ್ನು ಮುಚ್ಚಿಡುತ್ತಿರಲಿಲ್ಲ. ಎಂಜಲು ಕೈಯಿಂದಲೇ ಘೃತವನ್ನು ಸ್ಪರ್ಶಿಸುವರು. ಹಾರೆ, ಗುದ್ದಲಿ, ಕುಕ್ಕೆ, ಮೊರ, ಕಂಚಿನ ಪಾತ್ರೆ ಮುಂತಾದ ಮನೆಯ ಪದಾರ್ಥಗಳೆಲ್ಲ ಮನೆಯಲ್ಲಿ ಅಲ್ಲಲ್ಲಿ ಬಿಸಾಡಲ್ಪಡುತ್ತಿದ್ದವು. ಗೃಹಿಣಿಯಾದರೂ ಅದನ್ನು ಅಕ್ಕರೆಯಿಂದ ಎತ್ತಿಡುತ್ತಿರಲಿಲ್ಲ. ಮನೆಯ ಗೋಡೆಗಳು ಕುಸಿದು ಬಿದ್ದರೂ ಅದನ್ನು ತಿರುಗಿ ಸರಿ ಮಾಡುತ್ತಿರಲಿಲ್ಲ. ಸ್ತ್ರೀಯರು ವೇದೋಕ್ತ ಸಂಸ್ಕಾರವಿಲ್ಲದೆ
ಹೊಟ್ಟೆಪಾಡಿನಲ್ಲಿಯೇ ನಿರತರಾಗಿ ಶೌಚಾಚಾರಗಳನ್ನು ಬಿಟ್ಟು ನಿರ್ಲಜ್ಜರಾಗಿ ಭೋಗಗಳಲ್ಲಿ ಮಗ್ನರಾಗಿದ್ದರು. ಅವರ ಹೆಂಗಸರನೇಕರು ಎರಡು ಕೈಗಳಿಂದ ತಲೆಯನ್ನು ತುರಿಸಿಕೊಳ್ಳುತ್ತಿದ್ದರು. ಒಳ್ಳೆ ಕುಲದಲ್ಲಿ ಹುಟ್ಟಿ ಶುಭ ಲಕ್ಷಣಗಳಿಂದ ಕೂಡಿದ ಸ್ತ್ರೀಯರು ಕೂಡ ಅತ್ತೆ ಮಾವಂದಿರ ಮುಂದೆ ನಾಚಿಕೆಯಿಲ್ಲದೆ ತನ್ನ ಗಂಡನನ್ನು ಕುಹಕ ಬುದ್ಧಿಯಿಂದ ನೋಡುತ್ತಿರುವರು. ಮನೆಯಲ್ಲಿ ಕಟ್ಟಿದ ಹಸುಗಳಿಗೆ ಹುಲ್ಲನ್ನಾಗಲಿ ನೀರನ್ನಾಗಲಿ ಕೊಟ್ಟು ಪೋಷಿಸುತ್ತಿರಲಿಲ್ಲ. ಭೃತ್ಯರನ್ನು ಆದರಿಸುತ್ತಿರಲಿಲ್ಲ. ಮನೆಯಲ್ಲಿ ತಮಗಾಗಿಯೇ ಪಾಯಸ, ಎಳ್ಳುಂಡೆ, ಮಾಂಸ, ಕಜ್ಜಾಯ, ಚಕ್ಕುಲಿ ಇವುಗಳನ್ನು ಮಾಡಿಸಿ ದೇವತೆಗಳಿಗೂ ನಿವೇದಿಸದೆ ಅತಿಥಿಗಳಿಗೂ ಕೊಡದೆ ತಾವೇ ಭುಜಿಸುತ್ತಿದ್ದರು. ಯಜ್ಞವಿಲ್ಲದೆಯೇ ಮೃಗಗಳನ್ನು ಕೊಂದು ಮಾಂಸವನ್ನು ಪಕ್ವ ಮಾಡಿ ತಿನ್ನುತ್ತಿದ್ದರು. ಬೆಳಗಾದ ಮೇಲೆ ಸೂರ್ಯನು ಒದಗಿಸಿದಾಗಲೂ ಹಾಸಿಗೆಯನ್ನು ಬಿಟ್ಟು ಏಳುತ್ತಿರಲಿಲ್ಲ. ಪ್ರತಿಯೊಂದು ಮನೆಯಲ್ಲಿ ರಾತ್ರಿ ಹಗಲು ಜಗಳವು ನಡೆಯುತ್ತಲೇ ಇದ್ದಿತು. ಅಲ್ಪರು ದೊಡ್ಡವರನ್ನು ಆದರಿಸುತ್ತಿರಲಿಲ್ಲ. ಕರ್ಮಹೀನರು ಸ್ವಕರ್ಮ ನಿರತರಾದವರನ್ನು ನೋಡಿ ಹಾಸ್ಯ ಮಾಡುವರು, ಅವರನ್ನು ದ್ವೇಷಿಸುವರು. ಜಾತಿ ಸಂಕರಗಳು ಹೆಚ್ಚಾದವು, ಶೌಚಾಚಾರಗಳು ಬಿಟ್ಟು ಹೋದವು. ದೇವಜ್ಞರಾದ ಬ್ರಾಹ್ಮಣರಿಗೆ ಬಹುಮಾನವಿಲ್ಲ. ಒಂದು ರುಕ್ಕನ್ನಾದರೂ ತಿಳಿಯದ ಮೂಢನಿಗೆ ಅವಮಾನವೂ ಇಲ್ಲ. ಇದರಿಂದ ಅಲ್ಲಿ ಪೂಜ್ಯರಿಗೂ ಅಪೂಜ್ಯರಿಗೂ ವ್ಯತ್ಯಾಸವೇ ಇರುತ್ತಿರಲಿಲ್ಲ. ಮನೆಯ ದಾಸಿಯರೆಲ್ಲ ಕೆಟ್ಟ ನಡತೆಯುಳ್ಳವರಾಗಿ ಸುವರ್ಣ ಹಾರಾದಿ ಆಭರಣಗಳನ್ನು ಧರಿಸಿ ಒಳ್ಳೆ ಸೀರೆಗಳನ್ನುಟ್ಟು ಇಷ್ಟ ಬಂದ ಹಾಗೆ ನಡೆಯುತ್ತಿದ್ದರು. ಇಷ್ಟ ಬಂದಲ್ಲಿಗೆ ಹೋಗುವರು. ಆಗಾಗ ಹೆಂಗಸರು ಪುರುಷ ವೇಷವನ್ನು, ಪುರುಷರು ಸ್ತ್ರೀ ವೇಷವನ್ನು ಧರಿಸಿ ಅನ್ಯೋನ್ಯ ಕ್ರೀಡೆಯಲ್ಲಿ ಸಂತೋಷಿಸುತ್ತಿದ್ದರು. ಅವರಲ್ಲಿ ಶ್ರೀಮಂತರಾಗಿದ್ದ ಹಿಂದಿನವರು ಸತ್ಪಾತ್ರವನ್ನು ನೋಡಿ ದಾನ ಮಾಡಿದುದನ್ನು, ಅದರ ಮುಂದಿನ ವಂಶದವರು ಶ್ರೀಮಂತರಾಗಿದ್ದರೂ ಹಿಂತಿರುಗಿ ಅವನ್ನೆಲ್ಲ ಬಲಾತ್ಕಾರದಿಂದ ಕಿತ್ತುಕೊಳ್ಳುತ್ತಿದ್ದರು. ಒಬ್ಬನಿಗೆ ಒಂದು ಕಾರ್ಯ ಪ್ರಯತ್ನದಲ್ಲಿ ಸಂಕಟಗಳೊದಗಿ ಕಾರ್ಯವು ಕೆಟ್ಟು ಹೋಗುವ ಭಯ ಉಂಟಾದಾಗ ಅವನು ತನ್ನ ಆಪ್ತನ ಆಲೋಚನೆಯನ್ನು ಕೇಳಿದರೆ ಆ ಸ್ನೇಹಿತನಿಗೆ ಅದರಿಂದ ತನಗೆ ಅಲ್ಪ ಸ್ವಲ್ಪ ಪ್ರಯೋಜನ ಉಂಟೆಂದು ತಿಳಿದರೂ ಅವನು ಆ ಕೆಲಸವನ್ನು ಕೆಡಿಸುತ್ತಿದ್ದನು. ಒಳ್ಳೆ ಉತ್ತಮ ಜಾತಿಗೆ ಸೇರಿದ ವರ್ತಕರು ಇತರರ ಧನವನ್ನು ಅಪಹರಿಸುವುದರಲ್ಲಿಯೇ ಆಸಕ್ತರಾಗಿ ಮೋಸದಲ್ಲಿಯೇ ಪ್ರವರ್ತಿಸುತ್ತಿದ್ದರು. ಶೂದ್ರರು ತಪಸ್ಸನ್ನು ಮಾಡತೊಡಗಿದರು. ಕೆಲವರು ಆಚಾರ ನಿಷ್ಠೆಯಿಲ್ಲದೆ ಅಧ್ಯಯನವನ್ನು ಮಾಡುತ್ತಿದ್ದರು. ಕೆಲವರು ಅಧ್ಯಯನ ಮಾಡದೆ ಡಂಭಕ್ಕಾಗಿ ವ್ರತವನ್ನು ಮಾಡುತ್ತಿದ್ದರು. ಶಿಷ್ಯರಿಗೆ ಗುರು ಶುಶ್ರೂಷೆಯಲ್ಲಿ ಅಶ್ರದ್ಧೆ ಹೆಚ್ಚಿತು. ಗುರುಗಳು ಶಿಷ್ಯರಿಗೆ ಬಹಳ ಸಲಿಗೆಯನ್ನು ಕೊಟ್ಟು ಅವರಲ್ಲಿ ಸ್ನೇಹಿತರಂತೆ ವರ್ತಿಸುತ್ತಿದ್ದರು. ತಂದೆ ತಾಯಿಗಳು ಗೃಹಕೃತ್ಯಗಳಿಂದ ಬಹಳವಾಗಿ ಬಳಲಿ ಸಹಾಯಕರಾರೂ ಇಲ್ಲದೆ ಉಲ್ಲಾಸಹೀನರಾಗಿದ್ದರು. ವೃದ್ಧರಾದ ತಂದೆ ತಾಯಿಗಳು ಮಕ್ಕಳ ಮೇಲೆ ಸ್ವಲ್ಪವೂ ಅಧಿಕಾರ ನಡೆಸಲಾರದೆ ಅವರಲ್ಲಿ ಸ್ನೇಹಿತರಂತೆ ವರ್ತಿಸುತ್ತಿದ್ದರು. ಮಕ್ಕಳಲ್ಲಿ ಅವರು ಅತಿ ದೈನ್ಯದಿಂದ ಅನ್ನವನ್ನು ಯಾಚಿಸಬೇಕಾದ ಸ್ಥಿತಿಗೆ ಬಂದಿತು. ಪ್ರಾಜ್ಞರು, ವೇದವಿತ್ತುಗಳು, ಸಮುದ್ರದಂತೆ ಗಾಂಭೀರ್ಯ ಗುಣವುಳ್ಳವರು ಆದ ವಿದ್ಯಾವಂತರು ಕೃಷಿ ಮೊದಲಾದ ಕಾರ್ಯಗಳಿಗೆ ಕೈಯೆಕ್ಕಿದರು. ನೀಚರು ಶ್ರಾದ್ದ ಕಾರ್ಯಕ್ಕೆ ನಿಮಂತ್ರಿತರಾಗಿ ಭುಜಿಸುತ್ತಿದ್ದರು. ಮೊದಲು ಶಿಷ್ಯರು ಹಗಲು ರಾತ್ರಿಯು ಗುರುಗಳಲ್ಲಿ ಹೋಗಿ ತಮಗೆ ಬೇಕಾದ ವಿಷಯಗಳನ್ನು ಕೇಳುತ್ತಿದ್ದರು. ತಾವು ಮಾಡಬೇಕಾದ ಕಾರ್ಯಗಳನ್ನು ತಿಳಿಯುತ್ತಿದ್ದರು. ತಾವು ಹೋಗಬೇಕಾದ ಕಡೆಗೆ ಹೋಗುವುದಕ್ಕೂ ಅವರ ಅನುಮತಿ ಕೇಳುತ್ತಿದ್ದರು. ಇದೆಲ್ಲ ತಪ್ಪಿ ಗುರುಗಳೇ ಶಿಷ್ಯರನ್ನು ಅನುಸರಿಸಿ ಹೋಗಬೇಕಾಯಿತು. ಸೊಸೆಯರು ಅತ್ತೆ ಮಾವಂದಿರ ಮುಂದೆಯೇ ಕೆಲಸಗಾರರನ್ನು ದಂಡಿಸುತ್ತಲೂ ಗಂಡನಿಗೆ ಆಜ್ಞೆಯನ್ನು ಮಾಡುತ್ತಲೂ ಅವರ ಮುಂದೆ ನಿರ್ಭಯವಾಗಿ ಮಾತಾಡುತ್ತಲೂ ಹಿರಿಯರನ್ನು ನಿಂದಿಸುತ್ತಲೂ ಇದ್ದರು. ತಂದೆಯು ಮಕ್ಕಳಿಗೆ ಹೆದರಿಕೊಂಡು ಅವರ ಮನಸ್ಸಿನಂತೆ ವರ್ತಿಸುತ್ತಾ ತಾನು ಗಳಿಸಿದ್ದ ಹಣವನ್ನೆಲ್ಲ ಅವರಿಗೆ ಹಂಚಿಕೊಟ್ಟು ತನಗೂ ತಿನ್ನುವುದಕ್ಕಿಲ್ಲದೆ ಕಷ್ಟದಿಂದ ಜೀವಿಸುತ್ತಿದ್ದನು. ಕಷ್ಟಕ್ಕೆ ಸಿಕ್ಕಿಬಿದ್ದವರನ್ನು ನೋಡಿಯೂ ಅವರ ಸ್ನೇಹಿತರು ಲಕ್ಷ್ಯ ಮಾಡದಿದ್ದರು. ಒಬ್ಬನ ಸ್ವತ್ತಿಗೆ ಚೋರರಿಂದಲೋ ಬೆಂಕಿಯಿಂದಲೋ ರಾಜರಿಂದಲೋ ನಷ್ಟವು ಸಂಭವಿಸಿದಾಗ ಅದನ್ನು ನೋಡಿಯೂ ಅವರ ಆಪ್ತರು ಮತ್ಸರ ಬುದ್ಧಿಯಿಂದ ಸುಮ್ಮನೆ ನಗುತ್ತಿದ್ದರು. ಯುವಕರೆಲ್ಲರೂ ಕೃತಜ್ಞರು, ನಾಸ್ತಿಕರು, ಪಾಪಿಗಳು ಆಗಿ ಗುರುಪತ್ನಿಯರಲ್ಲಿ ಕೂಡ ಪ್ರವೇಶಿಸುತ್ತಿದ್ದರು. ಮಕ್ಕಳು ತಂದೆ ತಾಯಿಗಳನ್ನು ಮರೆತು ತನ್ನ ಅದೃಷ್ಟದಿಂದ ತಾನು ಹುಟ್ಟಿದೇನೆ ಹೊರತು ತಂದೆ ತಾಯಿಗಳು ನಮಗೆ ಮಾಡಿದುದೇನು ಎಂದು ಹೇಳುತ್ತಿದ್ದರು. ಮತ್ತು ಅವರು ತಮ್ಮ ಹೆಂಡತಿಯ ತಂದೆಯ ಮನೆಯಲ್ಲಿ ಸೇರಿ ಅಲ್ಲಿ ದಾಸಭೂತರಾಗಿರುತ್ತಿದ್ದರು. ಜನರೆಲ್ಲರೂ ಮರ್ಯಾದೆಯನ್ನು ಮೀರಿ ಭುಜಿಸಬಾರದುದನ್ನು ಭುಜಿಸುತ್ತಾ ನಿಸ್ತೇಜಸ್ಕರಾಗಿದ್ದರು. ಓ ದೇವೇಂದ್ರ,
ಕಾಲ ವ್ಯತ್ಯಾಸದಿಂದ ದಾನವರು ಹೀಗೆ ಬುದ್ಧಿಗೆಟ್ಟು ಅನಾಚಾರದಿಂದ ಪ್ರವರ್ತಿಸುತ್ತಿದ್ದುದನ್ನು ನೋಡಿ ನನಗೆ ಇನ್ನು ಮೇಲೆ ಅವರಲ್ಲಿ ಇರಬಾರದೆಂಬ ಬುದ್ಧಿ ಹುಟ್ಟಿದುದರಿಂದ ನಾನಾಗಿಯೇ ಅವರನ್ನು ತೊರೆದು ನಿನ್ನಲ್ಲಿಗೆ ಬಂದೆನು. ಇಂದ್ರ, ಜಯಲಕ್ಷ್ಮಿ ಮೊದಲಾದ ಅಷ್ಟಲಕ್ಷ್ಮಿಯರು ನನ್ನನ್ನು ಬಿಡದೆ ಹಿಂಬಾಲಿಸತಕ್ಕವರು. ನೀನು ನನ್ನನ್ನು ಆದರಿಸುವುದಾದರೆ ಆ ದೇವತೆಗಳಿಗೆಲ್ಲ ನಿನ್ನಲ್ಲಿ ಗೌರವವು ಹುಟ್ಟುವುದು. ಅವರೆಲ್ಲರೂ ನಿನ್ನಲ್ಲಿ ಬಂದು ಸೇರುವರು. ಆಶೆ, ಶ್ರದ್ಧೆ, ಧೃತಿ, ಶಾಂತಿ, ವಿಜಿತಿ, ಸನ್ನತಿ, ಕ್ಷಮೆ ಎಂಬಿವರೊಡನೆ ವೃತ್ತಿ ಎಂಬುವಳು ಎಂಟನೆಯವಳಾಗಿ ಆ 8 ಮಂದಿಯಲ್ಲಿ ಅಗ್ರಗಣ್ಯಳಾಗಿರುವಳು. ಅವರೆಲ್ಲರೊಡನೆ ನಾನು ಆ ದೈತ್ಯರನ್ನು ಬಿಟ್ಟು ನಿನ್ನ ದೇಶಕ್ಕೆ ಬಂದಿರುವೆನು. ಈಗ ಧರ್ಮನಿರತನಾದ ನಿಮ್ಮಲ್ಲಿ ನಾವೆಲ್ಲರೂ ನೆಲೆಸಿರಬೇಕೆಂದು ಉದ್ದೇಶಿಸಿರುವೆವು ಎಂದಳು. ಹೀಗೆ ಶ್ರೀದೇವಿಯು ಹೇಳಿದುದನ್ನು ಕೇಳಿ ಇಂದ್ರ ನಾರದರಿಬ್ಬರು ಅವಳನ್ನು ಅಭಿನಂದಿಸಿ ಸಂತೋಷಗೊಳಿಸಿದರು. ಆ ಸಮಯಕ್ಕೆ ಆಕಾಶದಲ್ಲಿ ಸರ್ವೇಂದ್ರಿಯಗಳಿಗೂ ಆನಂದಕರವಾಗುವಂತೆ ಸುಖ ಸ್ಪರ್ಶವುಳ್ಳ ಸುಗಂಧ ವಾಯುವು ಬೀಸಿತು. ಆಗ ದೇವತೆಗಳೆಲ್ಲರೂ ಈ ವೃತ್ತಾಂತವನ್ನು ಕೇಳಿ ಸಂತೋಷಗೊಂಡು ಶುದ್ಧವಾದ ಪ್ರದೇಶದಲ್ಲಿ ಲಕ್ಷ್ಮೀ ಸಮೇತನಾಗಿ ಕುಳಿತ ದೇವೇಂದ್ರನನ್ನು ನೋಡಬೇಕೆಂದು ಆತುರಪಡುತ್ತಿದ್ದರು. ಆಗ ದೇವೇಂದ್ರನು ನಾರದನೊಡನೆಯೂ ಅಷ್ಟಲಕ್ಷ್ಮಿಯರೊಡನೆಯೂ ಹಸಿರು ಕುದುರೆಗಳ ಮೇಲೆ ಹೂಡಿದ ರಥವನ್ನೇರಿ ಕುಳಿತು ದೇವಸಭೆಗೆ ಬಂದನು. ದೇವತೆಗಳೆಲ್ಲರೂ ಇಂದ್ರನನ್ನು ಸತ್ಕರಿಸಿದರು. ಆಗ ನಾರದನು ಇಂದ್ರನ ಮತ್ತು ಶ್ರೀದೇವಿಯ ಅಭಿಪ್ರಾಯಗಳನ್ನು ತಿಳಿದು ಆ ಶ್ರೀದೇವಿಯು ದಾನವರನ್ನು ಬಿಟ್ಟು ಬಂದ ವಿಷಯವನ್ನು ಕುರಿತು ದೇವತೆಗಳ ಮುಂದೆ ಪ್ರಶಂಸೆ ಮಾಡಿದನು. ಇಷ್ಟರಲ್ಲಿ ಸ್ವಯಂಭುವಾದ ಬ್ರಹ್ಮನ ಸ್ಥಾನದಿಂದ ಅಮೃತ ವರ್ಷವು ಸುರಿಯಿತು. ದೇವದುಂದುಭಿಗಳು ತಮಗೆ ತಾವೇ ಮೊಳಗೆದವು. ದಿಕ್ಕುಗಳೆಲ್ಲವೂ ಪ್ರಸನ್ನವಾದವು. ಆಮೇಲೆ ಇಂದ್ರನು ಆಯಾ ಋತುಗಳಲ್ಲಿ ಸರಿಯಾಗಿ ಕಾಲ ಕಾಲಕ್ಕೆ ಮಳೆಯನ್ನು ಸುರಿಸಿ ಬೆಳೆಯನ್ನು ವೃದ್ಧಿಗೊಳಿಸುತ್ತಾ ಬಂದನು. ಯಾವನು ಧರ್ಮ ಮಾರ್ಗವನ್ನು ಬಿಟ್ಟು ತೊಲಗಲಿಲ್ಲ. ಭೂಮಿಯು ಚಿನ್ನದ ಗಣಿಗಳಿಂದಲೂ ರತ್ನದ ಗಣಿಗಳಿಂದಲೂ ತುಂಬಿದ್ದಿತು. ದೇವತೆಗಳಿಗೆ ಜಯ ಉಂಟಾದ ಈ ಸಮಯದಲ್ಲಿ ಅಲ್ಲಲ್ಲಿ ವೇದ ಘೋಷಗಳು ಕಿವಿಗಿಂಪಾಗಿ ಕೇಳಿಸಿದವು. ಮನುಷ್ಯರು ದೃಢ ಮನಸ್ಕರಾಗಿ ಸಾಧುಗಳ ಮಾರ್ಗವನ್ನು ಹಿಡಿದು ವೈದಿಕ ಧರ್ಮ ನಿರತರಾಗಿದ್ದರು. ದೇವ, ಮಾನವ, ಯಕ್ಷ, ರಾಕ್ಷಸ, ಕಿನ್ನರರೆಲ್ಲರೂ ಸಂತೋಷ ಭರಿತರಾದರು. ಅಕಾಲದಲ್ಲಿ ಬಿರುಗಾಳಿ ಬೀಸಿದರೂ ಗಿಡಗಳಿಂದ ಒಂದು ಹೂವಾದರೂ ಉದುರುತ್ತಿರಲಿಲ್ಲವೆಂದ ಮೇಲೆ ಇನ್ನು ಹಣ್ಣುಗಳ ಮಾತೇನು? ಹಸುಗಳೆಲ್ಲ ಯಾವಾಗ ಕರೆದರೂ ಸಮೃದ್ಧವಾದ ಹಾಲನ್ನು ಕೊಡುತ್ತಿದ್ದವು. ಯಾವನೊಬ್ಬನ ಬಾಯಿಯಿಂದಲೂ ಕಠಿಣ ವಾಕ್ಯವು ಹೊರಡುತ್ತಿರಲಿಲ್ಲ. ಓ ಧರ್ಮರಾಜ, ಹೀಗೆ ಇಂದ್ರಾದಿ ದೇವತೆಗಳು ಶ್ರೀದೇವಿಗೆ ಮಾಡಿದ ಸತ್ಕಾರವನ್ನು, ಆಗ ಇಂದ್ರನಿಗೆ ಉಂಟಾದ ಗೌರವವನ್ನು ಕುರಿತು ಯಾರು ಪಠಿಸುವರೋ ಅವರ ಕೋರಿಕೆಗಳೆಲ್ಲವೂ ಕೈಗೂಡಿ ಅವರ ಸಂಪತ್ತು ಹೆಚ್ಚುವುದು. ಸಂಪತ್ತಿನ ಹಾನಿ ವೃದ್ಧಿಗಳಿಗೆ ಇವೇ ಮುಖ್ಯ ಲಕ್ಷಣಗಳು. ಈಗ ನಾನು ಹೇಳಿದ ಸದ್ಗುಣ ದುರ್ಗುಣಗಳನ್ನೆಲ್ಲ ನೀನು ಚೆನ್ನಾಗಿ ವಿಮರ್ಶಿಸಿ ಸನ್ಮಾರ್ಗದಲ್ಲಿಯೇ ನಡೆದುಕೊಳ್ಳಬೇಕು. ಬುದ್ಧಿಗೂ ಇಂದ್ರಿಯಗಳಿಗೂ ಅಗೋಚರನಾಗಿ ಸರ್ವಾಂತರ್ಯಾಮಿಯಾಗಿ ಸಮಸ್ತ ಪಾಪಗಳನ್ನು ನೀಗಿಸತಕ್ಕ ಆ ಶ್ರೀಹರಿಯನ್ನು ನಿತ್ಯ ಧ್ಯಾನ ಮಾಡುತ್ತಾ ನಿನ್ನ ಜನರೆಲ್ಲ ಅದರಿಂದ ತಮ್ಮ ಪಾಪವನ್ನು ನೀಗಿಸಿಕೊಳ್ಳಬೇಕು. ಯಮ ನಿಯಮಗಳೊಡನೆ ಶ್ರೀ ವಿಷ್ಣುವಿನ ಯಥಾರ್ಥ ಸ್ವರೂಪವನ್ನು ಕಂಡುಕೊಂಡು ದೇವಯಾನ ಮಾರ್ಗದಿಂದ ಹೋಗತಕ್ಕವರು ಮುಕ್ತಿಯನ್ನು ಪಡೆಯುವರು. ನೀನು ಜಪ ಹೋಮಗಳನ್ನು ಪ್ರಧಾನವಾಗಿ ಭಾವಿಸಿ ಆ ವಾಸುದೇವನಲ್ಲಿ ಭಕ್ತಿಯುಳ್ಳವನಾಗಿ ಜ್ಞಾನ ಮಾರ್ಗವನ್ನು ಹಿಡಿದು ದಾನ ನಿರತನಾಗಿ ರಾಜ್ಯಗಳನ್ನು ಪರಿಪಾಲಿಸುತ್ತಿರು. ವಾಸುದೇವ ಭಕ್ತಿಯುಳ್ಳ ಜ್ಞಾನ ನಿಷ್ಠರನ್ನು ವಿಶೇಷವಾಗಿ ಪೂಜಿಸು ಎಂದನು. ಇದು 235ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.